ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ ರಾವ್. ಈ ಸಂಚಿಕೆಯಲ್ಲಿ ನಾವು ಜಂಕ್ ಫುಡ್ ಆಯುರ್ವೇದದಲ್ಲಿ ಏನಾರ ಹೇಳಿದೆಯಾ ಇಲ್ವಾ ಅಂತ ತಿಳಿಸ್ಕೊಡೋಣ. ಆ ಇಡೀ ಜಂಕ್ ಫುಡ್ ಇಂಡಸ್ಟ್ರಿ 3 ಐಟಮಿಂದ ಬಿಸ್ನೆಸ್ ನಡೆಸ್ತಾ ಇದೆ. ಅದು ನಾಲ್ಗೆಗೆ ಅತ್ಯುತ್ತಮವಾಗಿರೋ ರುಚಿ ಕೊಡುತ್ತೆ. ಈ ಒಳ್ಳೆ ರುಚಿ ಬರಬೇಕು ಅಂದರೆ ಅದರಲ್ಲಿ 3 ಇಂಗ್ರೀಡಿಯೆಂಟು. ಒಂದು ಸಕ್ಕರೆ, ಉಪ್ಪಿನಂಶ, ಜಿಡ್ಡಿನಂಶ. ಈ ಸಕ್ಕರೆಯಲ್ಲಿ ಹಿಟ್ಟು ಕೂಡ ಸೇರಿಸ್ತೀವಿ ನಾವು. ಇದ್ರದ್ದು ಕಾಂಬಿನೇಷನ್ ನೀವು ಕರೆಕ್ಟಾಗಿ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ. ಇವಾಗ ನೀವು ಬೇಕ್ರಿಗೆ ಹೋಗ್ತೀರಾ, ಆ ಬೇಕ್ರಿಯಲ್ಲಿ ಬಿಸ್ಕೆಟ್ ತೊಗೊತೀರಾ, ಆ ಬಿಸ್ಕೆಟಲ್ಲೂ ಇದೇ ಕಾಂಬಿನೇಷನ್ನು: ಹಿಟ್ಟು, ಸಕ್ಕರೆ, ಬೆಣ್ಣೆ ಅಥವಾ ಎಣ್ಣೆ. ಈ ನಡುವೆ ಬೇಕ್ರಿಯಲ್ಲಂತೂ ಬೆಣ್ಣೆನೂ ಬಳಸಲ್ಲ, ಅಡಲ್ಟೇಟೆಡ್ ಎಣ್ಣೆಗಳಿದೆ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಪಫ್ಗಳು, ಬನ್ಗಳು, ಬ್ರೆಡ್ಡು, ಬರ್ಗರ್ಸು, ಪಿಜ್ಜಾ ಎಲ್ಲ ಜಂಕಲ್ಲಿ ನೀವು ಒಳ್ಳೆ ದೋಸೆನೂ ಕೂಡ ರುಚಿಯಾಗಿ ಮಾಡಬೇಕು ಅಂದರೆ ಆ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ. ಅದರಲ್ಲಿ ಒಳ್ಳೆ ತುಪ್ಪ ಹಾಕಿ ಅದಕ್ಕೆ ಪ್ರಮಾಣದಲ್ಲಿ ಉಪ್ಪು ಎಲ್ಲ ಹಾಕಿಬಿಟ್ರೆ ಒಳ್ಳೆ ಗರ್ಗರಿ ದೋಸೆ. ಸೊ ಇದು ಈ ಥರದ ಆಹಾರ ಎಲ್ಲ ಜಂಕ್ ಅಂತ ಕ್ಯಾಟಗರೈಸ್ ಮಾಡ್ಬೋದು. ಇದರಲ್ಲಿ ಜಂಕಲ್ಲಿ ಕಾಮನ್ ಆಗಿರೋದೇನು ಅಂದರೆ ಹಿಟ್ಟು, ಅದರಲ್ಲಿ ಜಿಡ್ಡು ಹಾಗೂ ಸಕ್ಕರೆ. ಸೊ ಈ ಕಾಂಬಿನೇಷನಲ್ಲಿ ಆಯುರ್ವೇದ ಆಗಿನ ಕಾಲದಲ್ಲೆಲ್ಲ ಈ ಐಟಮ್ಸು ಅಷ್ಟೊಂದು ಮೆನ್ಷನ್ ಆಗ್ತಾಯಿಲ್ಲ. ಸಮೋಸ ಕಚೋರಿಗಳು ಆಯುರ್ವೇದದಲ್ಲಿ ಮೆನ್ಷನ್ ಆಗಿದೆ ಹೆಂಗೆ ಮಾಡಬೇಕು ಅಂತ. ಬಟ್ ಆಯುರ್ವೇದ ಇದಕ್ಕೆ ಸತ್ತು ಅಂತ ಕರಿತೀವಿ. ಹಿಟ್ಟು, ಆ ಹಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು, ಅಥವಾ ಹಿಟ್ಟನ್ನ ಅದನ್ನು ಕರ್ದು ಕೊಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಈ ಹಿಟ್ಟನ್ನು ನಾವು ಯಾವಾಗ ಬಳಸಬೇಕು ಅಂತ ಆಯುರ್ವೇದ ರೂಲ್ಸ್ ಕೊಟ್ಟಿದೆ. ಏನು ರೂಲ್ಸ್ ಇದು? ಮೊದಲನೇ ರೂಲ್ ಹೇಳುತ್ತೆ ಆಯುರ್ವೇದ, ರಾತ್ರಿ ಹೊತ್ತು ಹಿಟ್ಟಿನ ಐಟಮ್ಸ್ ಸೇವನೆ ಮಾಡಬಾರ್ದು. ಬನ್ನು, ಬಿಸ್ಕೆಟ್ಟು, ಪರೋಟಗಳು, ರುಮಾಲಿ ರೊಟ್ಟಿಗಳು, ಮೈದಾ ಫ್ಲೋರು, ಜಾಸ್ತಿ ಹಿಟ್ಟಿನ ಪದಾರ್ಥಗಳು ರಾತ್ರಿ ಸೇವನೆ ಮಾಡಬಾರ್ದು. ಮೊದಲನೇ ರೂಲು. ಯಾತಕ್ಕೆ? ಇದು ನೋಡಿ, ಹಿಟ್ಟು ಒಂಥರ ಫೈನ್ ಕಾರ್ಬೋಹೈಡ್ರೇಟು. ಅದನ್ನು ನೀವು ಸೇವನೆ ಮಾಡಿಬಿಟ್ರೆ ತುರಂತಾಗಿ ಡೈಜೆಸ್ಟ್ ಆಗೋಗ್ಬಿಟ್ಟು ಅಥವಾ ಅದು ಬೊಜ್ಜಾಗತ್ತೆ, ಅಥವಾ ಅದು ಸ್ವಲ್ಪ ಗ್ಲೂಕೋಸ್ ಜಾಸ್ತಿ ಮಾಡುತ್ತೆ. ಸುಮಾರು ಅಲ್ಟ್ರಾಸೌಂಡ್ ರಿಪೋರ್ಟ್ಸಲ್ಲಿ ಇವಾಗ ಗ್ರೇಡ್ 1 ಫ್ಯಾಟಿ ಲಿವರ್ ಅಂತೂ ತುಂಬ ಕಾಮನ್ ಆಗೋಗ್ಬಿಟ್ಟಿದೆ. ಯಾತಕ್ಕೆ? ತುಂಬ ರಿಫೈನ್ಡ್ ಫ್ಲೋರ್ಸು, ರಿಫೈನ್ಡ್ ಶುಗರ್ಸು ನಾವು ಜಾಸ್ತಿ ಉಪಯೋಗಿಸ್ಕೊತಾ ಇದ್ದೀವಿ ನಮ್ಮ ಆಹಾರದಲ್ಲಿ. ಅದರಿಂದ ಬೇಗ ಡೈಜೆಸ್ಟ್ ಆಗುತ್ತೆ, ಬೇಗ ಬೊಜ್ಜು ಕಟ್ಕೊಂಡ್ಬಿಡುತ್ತೆ. ಒಂದು ಇಂಜಿನ್ ಈಚೆ, ಡೀಸೆಲ್ ಇಂಜಿನ್ ಈಚೆ ಹೆಂಗೆ ಆ ಕೊಳೆ ಗಿಳೆ ಎಲ್ಲ ಕಟ್ಕೊಳುತ್ತೆ, ಹಾಗೆ ಲಿವರ್ ಈಚೆ ಈ ಬೊಜ್ಜು, ಬ್ಯಾಡ್ ಫ್ಯಾಟ್ ಕಲೆಕ್ಟ್ ಆಗುತ್ತೆ. ಸೊ ರಾತ್ರಿ ಹೊತ್ತು ಈ ಹಿಟ್ಟು ಸೇವನೆ ಮಾಡಬಾರ್ದು ಅಂತ ಹೇಳುತ್ತೆ ಆಯುರ್ವೇದ. ಎರಡನೇದು, ಊಟದ ನಂತರ ಹಿಟ್ಟು ಸೇವನೆ ಮಾಡಬಾರ್ದು. ನೀವು ಊಟ ಮಾಡಿದ ಮೇಲೆ ಡೆಸರ್ಟ್ ಅಂತ ತೊಗೊತೀರ, ಅದು ಹಿಟ್ಟಿಂದ ಏನಾರು ಡೆಸರ್ಟ್ ಇದ್ದರೆ ಸೇವನೆ ಮಾಡಬಾರ್ದು. ಅದನ್ನು ಆಯುರ್ವೇದ ಹೇಳಿದಾಗೆ ಊಟಕ್ಕೆ ಮೊದಲು ಸೇವನೆ ಮಾಡಬೇಕು. ಸೊ ಊಟದ ನಂತರ ಹಿಟ್ಟಿನ ಐಟಮ್ ಸೇವನೆ ಮಾಡಬಾರ್ದು. ಆಮೇಲೆ ಜಾಸ್ತಿ ಕಚ್ಚಿ ಸೇವನೆ ಮಾಡಬಾರ್ದು. ನೋಡಿ, ನಮ್ಮ ಹಿರಿಯರು ಆಯುರ್ವೇದ ಗ್ರಂಥಗಳಲ್ಲಿ ಹೇಗೆ ಡೆಂಟಿಸ್ಟ್ರಿನೂ ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಹೇಳಿದ್ದಾರೆ. ಸೊ ಹಲ್ಲುಗಳಿಗೆ ಕೆಟ್ಟದು, ಮಕ್ಕಳಿಗೆ ಜಾಸ್ತಿ ಈ ಬಿಸ್ಕೆಟ್ಗಳು ಕೊಡೋದ್ರಿಂದ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಅಂತ. ಸೊ ಹಿಟ್ಟು ರಾತ್ರಿ ಬಳಸಬಾರ್ದು, ಊಟದ ನಂತರ ಬಳಸಬಾರ್ದು. ಆಮೇಲೆ ಕಚ್ಚಿ ಜಾಸ್ತಿ ಸೇವನೆ ಮಾಡಬಾರ್ದು. ಬರೀ ಹಿಟ್ಟೇ ತಿನ್ನಬಾರ್ದು. ಸೊ ಇವಾಗ ಯಾರೋ ಉಪವಾಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ, 2 ಪ್ಯಾಕೆಟ್ ಬಿಸ್ಕೆಟ್ಸ್ ತೊಗೊಂಬಂದು ಅದನ್ನೇ ತಿಂತಾರೆ. ನಾನು ಉಪವಾಸ ಮಾಡ್ತಾಯಿದ್ದೀನಿ, ಬಿಸ್ಕೆಟ್ ತಿಂತಾಯಿದ್ದೀನಿ ಅಂತ ಹೇಳ್ತಾರೆ. ಅದು ತಪ್ಪು. ತುಂಬ ಹೈ ಕ್ಯಾಲರಿ ಡೆನ್ಸು, ತುಂಬ ಆರೋಗ್ಯಕ್ಕೆ ಹಾನಿಕಾರಿ. ಸೊ ಹಿಟ್ಟಿಂದು ಸೊ ಒಟ್ಟಿಗೆ ಬರೀ ಅದನ್ನೇ ಅಂತ ಸೇವನೆ ಮಾಡಬಾರ್ದು. ಇನ್ನೊಂದು ಆಯುರ್ವೇದ ಹೇಳುತ್ತೆ, ಹಿಟ್ಟಿನ ಐಟಮ್ಸು ಹಾಲು ಜೊತೆ ಸೇವನೆ ಮಾಡಬಾರ್ದು ಅಂತ. ಸೊ ನೀವು ಗರ್ಗರಿ ಪರೋಟ ಮಾಡಿಕೊಂಡು 1 ಗ್ಲಾಸ್ ಹಾಲು ಅಥವಾ ಮೊಸರಲ್ಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಇದು ಏನು ಆಗತ್ತೆ ಅಂದರೆ ಎರಡೂ ಗುರು ಆಹಾರ. ಸೊ ಆಲೂ ಪರೋಟ ಮೊಸರಲ್ಲಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಇದು ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಓಕೆ, ಬಟ್ ರಾತ್ರಿ ಹೊತ್ತು ಸೇವನೆ ಮಾಡೋದು ತುಂಬ ತಪ್ಪು.
ಅದೇನಾಗುತ್ತೆ, ಅನ್ಡೈಜೆಸ್ಟೆಡ್ ಆಗಿ ದೇಹದಲ್ಲಿ ಉಳ್ಕೊಂಡು ಆಮ ಆಗುತ್ತೆ. ಅದು ನಮ್ಮ ಆರ್ಟ್ರೀಸಲ್ಲೆಲ್ಲ ಅದು ಸೇರಿಕೊಂಡು ಅದೇ ಕೊಲೆಸ್ಟ್ರಾಲ್ಗಳು ಇದೆಲ್ಲ ಜಾಸ್ತಿಯಾಗಿ ಪ್ಲೇಕ್ಗಳ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಆದಷ್ಟು ಹೆಲ್ತಿಯಾಗಿ ಸೇವನೆ ಮಾಡಬೇಕು ಅಂದರೆ ಹಿಟ್ಟನ್ನ ನೀವು ಹಾಲು ಜೊತೆನೂ ಕೂಡ ಜಾಸ್ತಿ ಸೇವನೆ ಮಾಡಬಾರ್ದು. ಹಿಟ್ಟು ಜಾಸ್ತಿ ನೀವು ಕರೆದ್ಬಿಟ್ಟು ಕೂಡ ಸೇವನೆ ಮಾಡಬಾರ್ದು. ಚೋಲೆ ಭಟೂರೆಗಳು, ಸಮೋಸಗಳು ಇವೆಲ್ಲ ಲಿಮಿಟ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಬೇಕು. ಇದು ಒಟ್ಟೊಟ್ಟಿಗೆ ಬರೀ ಅದೇ ಆಹಾರವಾಗಿ ಸೇವನೆ ಮಾಡಬಾರ್ದು. ಸೊ ನಾನು ಇಷ್ಟು ವಿಚಾರ ಎಲ್ಲ ಕಂಪ್ಲೀಟಾಗಿ ನಿಮಗೆ ಹಿಟ್ಟು ಬಗ್ಗೆ ತಿಳಿಸ್ಕೊಟ್ಟೆ. ಸೊ ಹಿಟ್ಟು ನಮ್ಮ ಆಯುರ್ವೇದದ ಪ್ರಕಾರ ಹೆಂಗೆ ಉಪಯೋಗಿಸ್ಬೇಕು. ಸೊ ಇದನ್ನೇ ಒಂಥರ ಜಂಕ್ ಫುಡ್ ಅಂತ. ಈ ನಡುವೆ ಡೋನಟ್ಸು ಅದೆಲ್ಲ ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ. ಅದರಲ್ಲಿ ಸಕ್ಕರೆಯಲ್ಲೆಲ್ಲ ಹಾಕಿ ಡೋನಟ್ಸ್ ಅಂತ ಮಾಡ್ತಾರೆ. ಇವೆಲ್ಲ ಹಿಟ್ಟಿನ ಪದಾರ್ಥಗಳೇ. ಇದಕ್ಕೆ ತಿನ್ನೋದಕ್ಕೆ ತುಂಬ ರೂಲ್ಸ್ ಬೇಕು. ಸೊ ನಾನಿಷ್ಟು ಹೇಳಿದ್ದು, ಇಷ್ಟು ಹಿಟ್ಟು ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ತಿಳಿಸೋಣ. ಅಲ್ಲಿವರೆಗೂ ನಮಸ್ಕಾರ.